ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೇಡ್ ಈಸಿ ಕ್ಲಾಸಸ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ನ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಫಸ್ಟ್ ಕೆಮಿಕಲ್ ರಿಯಾಕ್ಷನ್ ಈಕ್ವೇಷನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಆ ವಿಡಿಯೋ ನೋಡಿದ ನಂತರ ಈ ಒಂದು ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇದಕ್ಕೆ ಟೋಟಲಿ 7 ಮಾರ್ಕ್ಸ್ನ ಅಲರ್ಟ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ಯುವರ್ ಸ್ಟೇಟ್ ಬೋರ್ಡ್ ಕರ್ನಾಟಕ. ಓಕೆ, ಅಂದರೆ ಅದ್ರ ಪ್ರಕಾರ ಹೋಗೋದಾದರೆ ಇದಕ್ಕೆ 7 ಮಾರ್ಕ್ಸ್ನ ಅಲರ್ಟ್ ಮಾಡಿದ್ದಾರೆ. 1 ಮಾರ್ಕ್ 1 ಕ್ವೆಶನ್ ಆ್ಯಂಡ್ 2 ಮಾರ್ಕ್ ಇನ್ 1 ಕ್ವೆಶನ್, 3 ಮಾರ್ಕರ್ 1 ಕ್ವೆಶನ್. ಆ್ಯಂಡ್ ಹಿಯರ್ ಸಮ್ಟೈಮ್ಸ್ ಏನು ಮಾಡ್ತಾರೆ ಬೋರ್ಡವರು ಸ್ವಲ್ಪ ಲೆಸ್ ಮಾಡೋ ಚಾನ್ಸಸ್ ಇರುತ್ತೆ. 1 ಮಾರ್ಕ್ಸ್ ಕಮ್ಮಿ ಮಾಡ್ಬೋದು, 1 ಮಾರ್ಕ್ಸ್ ಜಾಸ್ತಿ ಮಾಡೋ ಚಾನ್ಸಸ್ಸು ಕೂಡ ಇರೋದಿದೆ. ಓಕೆ, ತುಂಬ ಸತಿ ಹಾಗಾಗಿದೆ ನಿಮ್ಮ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿದ್ರೆ. ಸೊ ಹಾಗಾಗಿ ನಾನು ಇದನ್ನು ನಾನು 7 ಮಾರ್ಕ್ಸಿಗೆ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಬಟ್ ಸಮ್ಟೈಮ್ಸ್ 1 ಮಾರ್ಕ್ಸ್ ಲೆಸ್ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆ, ಇನ್ಕ್ರೀಸ್ ಆಗೋ ಚಾನ್ಸಸ್ ಇಲ್ಲ, ಬಟ್ ಲೆಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಆ್ಯಸಿಡ್. ಫಸ್ಟ್ ಈ ಚಾಪ್ಟರ್ನ ನೋಡೋದಕ್ಕೂ ಮುಂಚೆ ಆ್ಯಸಿಡ್ ಅಂದರೆ ಏನು ಅಂತ ತಿಳ್ಕೊಬೇಕು. ಆ್ಯಸಿಡ್ ಅಂದರೆ ನೀವು ನಿಮ್ಮ ಒಂದು ಪ್ರೀವಿಯಸ್ ಇಯರ್ಗಳಲ್ಲಿ ಕೇಳಿರ್ತೀರ, ಅಂದರೆ ನಿಮ್ಮ 8th 10th ನೀವು ಕಲ್ತಿರ್ತೀರ ಯಾವ ರೀತಿ. ಓಕೆ, ನಿಮಗೆ ಗೊತ್ತಿರುತ್ತೆ. ಆ್ಯಸಿಡ್ ಅಂದರೆ ನೀವು ಜಸ್ಟ್ ಅಂದ್ಕೊಂಡಿರ್ತೀರ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಸೋರ್ ಇನ್ ಟೇಸ್ಟ್ ಇಸ್ ಕಾಲ್ಡ್, ನಾವೇನಂತ ಆ್ಯಸಿಡ್ ಅಂತ ಕರಿತೀವಿ ಅಂದ್ಕೊಂಡಿದ್ದೀರಾ. ಆ್ಯಂಡ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಬಿಟರ್ ಇನ್ ಟೇಸ್ಟ್ ದಟ್ ಈಸ್ ವಿ ಕಾಲ್ಡ್ ಬೇಸ್ ಅಂತ ಅಂದ್ಕೊಂಡಿರ್ತೀರ. ನೋ, ಬಟ್ ಇಲ್ಲಿ ನಾವು ಕಲಿಯೋದಾದರೆ ಯಾವ ರೀತಿ ದ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸಸ್ ದ H+ ಅಯಾನ್ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸಿಡ್ ಅಂತ ಕರೆಯುವಂಥದ್ದು. ಓಕೆ, ನೆಕ್ಸ್ಟ್ ಅದೇ ರೀತಿ ದ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸಸ್ ದ OH- ಅಯಾನ್ ದೆನ್ ಇಟ್ ಈಸ್ ಕಾಲ್ಡ್ ಬೇಸ್. ವೆರಿ ಇಂಪಾರ್ಟೆಂಟ್ ಕೊಂಡ್ರು ಮಕ್ಕಳ, ಹಾಗಾಗಿ ನಾನು ಇದನ್ನು ಬರೆದಿದ್ದೀನಿ. ಅರ್ಥ ಆಗ್ತಿದೆಯಾ? ಎಸ್, ತುಂಬ ಇಂಪಾರ್ಟೆಂಟ್. ಓಕೆ, ಇದನ್ನು ಕೂಡ ಸಮ್ಟೈಮ್ಸ್ ಕೇಳೋ ಚಾನ್ಸಸ್ ಇರುತ್ತೆ MCQನಲ್ಲಿ, ತುಂಬ ಇಂಪಾರ್ಟೆಂಟ್. ಓಕೆ, ಇಂಡಿಕೇಟರ್ಸ್. ಅದರಲ್ಲಿ ನ್ಯಾಚುರಲ್ ಇಂಡಿಕೇಟರ್ಸ್ ಆ್ಯಂಡ್ 3 ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಇದೆ. ಒನ್ ಈಸ್ ನ್ಯಾಚುರಲ್ ಆ್ಯಂಡ್ ಅನದರ್ ಒನ್ ಈಸ್ ಸಿಂಥೆಟಿಕ್ ಆ್ಯಂಡ್ ಆಲ್ಫ್ಯಾಕ್ಟರಿ. ಫಸ್ಟ್ ಇಂಡಿಕೇಟರ್ಸ್ ಅಂದರೆ ಏನು? ಇಂಡಿಕೇಟರ್ಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಹೆಲ್ಪ್ಸ್ ಟು ಡಿಟರ್ಮೈನ್ ವೆದರ್ ದ ಸೊಲ್ಯೂಷನ್ ಈಸ್ ಆ್ಯಸಿಡಿಕ್ ಆರ್ ಬೇಸಿಕ್ ಅಂತ ತಿಳಿಸುತ್ತೆ. ಓಕೆ, ನಮಗಿವೇನು ಒಂದು ಸಲ್ಯೂಷನ್ನ ಕೊಟ್ಟಾಗ ಆ ಒಂದು ಸಲ್ಯೂಷನ್ನು ಆ್ಯಸಿಡ್ ಆಗಿರುತ್ತಾ ಬೇಸಿಕ್ ಆಗಿರುತ್ತಾ ಅನ್ನೋದು ತಿಳ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಮಾಡುವಂಥದ್ದು ಈ 3 ಇಂಡಿಕೇಟರ್ಸ್ನ ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ನ್ಯಾಚುರಲ್ ಇಂಡಿಕೇಟರ್ ಅಂದರೆ ನ್ಯಾಚುರಲ್ ಆಗಿ ಸಿಗುವಂಥದ್ದು, ನೇಚರಲ್ಲಿ ಅವನ್ನ ನಾವು ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂದರೆ ದಟ್ ಈಸ್ ಮ್ಯಾನ್ ಮೇಡ್ ಐಟಮ್ಸ್. ಅವನ್ನ ನಾವು ಎಲ್ಲಿ ಪ್ರಿಪೇರ್ ಮಾಡುವಂಥದ್ದು? ಲ್ಯಾಬರೇಟರಿಗಳಲ್ಲಿ ಪ್ರಿಪೇರ್ ಮಾಡುವಂಥದ್ದಾಗಿರುತ್ತೆ. ನೋಡಿ, ನಾನು ಇಲ್ಲಿ ಆಲ್ರೆಡಿ ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀನಿ. ಇವನ್ನ MCQ ಕೇಳೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ಕೇಳ್ತಾರೆ ಅಂದರೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ನ್ಯಾಚುರಲ್ ಇಂಡಿಕೇಟರ್ ಆ್ಯಂಡ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ ಸಿಂಥೆಟಿಕ್. ಹಂಗೆ ಅದೇ ರೀತಿ ಆಲ್ಫ್ಯಾಕ್ಟರಿಗೂ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಇದೇ ಎಕ್ಸಾಂಪಲ್ಗಳನ್ನ ಕೊಟ್ಟು ಕೇಳ್ತಾರೆ. ಕರೆಕ್ಟಾಗಿ ಎಕ್ಸಾಂಪಲ್ಗಳನ್ನ ನೋಡ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟ್, ಇದನ್ನು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದರೆ ಏನು? ಎಕ್ಸಾಂಪಲ್, ದಿಸ್ ಆರ್ ಎಕ್ಸಾಂಪಲ್. ಓಕೆ, ಇದಕ್ಕೆ ಎಕ್ಸಾಂಪಲ್ ಆ್ಯಂಡ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಗೆ ಎಕ್ಸಾಂಪಲು ಡೆಫಿನೇಷನು ನೋಡ್ಕೊಂಡು ಹೋಗಬೇಕು. ನಿಮಗೆ ಟೋಟಲ್ ಅದಕ್ಕೆ 2 ಮಾರ್ಕರ್ ಕ್ವಶನ್ನ ಕೇಳೋದು. ಓಕೆ, ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು ಚಿಲ್ಡ್ರನ್. ನೋಡಿ ಯಾವ ರೀತಿ ಏನು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ದ ಸಬ್ಸ್ಟೆನ್ಸ್ ವೂಸ್ ಓಡರ್ ಚೇಂಜ್ ಇನ್ ಅಸಿಡಿಕ್ ಆರ್ ಬೇಸಿಕ್ ಮೀಡಿಯಾ ಈಸ್ ಕಾಲ್ಡ್ ಏನಂತ ಕರಿತೀವಿ? ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ಎಸ್, ನೆನಪಿರುತ್ತಾ? ಎಸ್, ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶನ್. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ 3. ಈ ಒಂದು ಕಾನ್ಸೆಪ್ಟು 3 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಎಸ್, ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಅಸಂಪ್ಷನ್ ಮಾಡ್ಕೊಳ್ಳಿ. ಈ ಒಂದು ಆ್ಯಸಿಡ್ ಬೇಸ್ನ ಡಿಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು ಅಂತ ಈಸಿಯಾಗಿ ಯಾವ ರೀತಿ ತಿಳ್ಕೊಳ್ಳೋದಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇವಾಗ ಲ್ಯಾಬರೇಟರಿಲಿದ್ದೀನಿ ಅಂತ ಅಂದ್ಕೊಳ್ಳಿ. ಜಸ್ಟ್ ಇವು ಅಸಂಪ್ಷನ್ ಮಾಡ್ಕೊಳ್ಳಿ. ಇವಾಗ ನಾನು ಲ್ಯಾಬರೇಟರಿಲಿದ್ದೀನಿ. ನನ್ನ ಫ್ರೆಂಡು ನನಗೆ 2 ಸಲ್ಯೂಷನ್ಗಳನ್ನ ಕೊಡ್ತಾನೆ. ಅವನು ಹೇಳ್ತಾನೆ ಒಂದರಲ್ಲಿ NaOH ಬೇಸ್ ಇದೆ ಆ್ಯಂಡ್ ಇನ್ನೊಂದರಲ್ಲಿ HCl ಆ್ಯಸಿಡ್ ಇದೆ ಅಂತ ಹೇಳ್ತಾನೆ. ಓಕೆ, ಅವನು ನನಗೇನು ಹೇಳ್ತಾನೆ? ಒಂದರಲ್ಲಿ ಏನಿದೆ? NaOH ಬೇಸ್ ಇದೆ ಆ್ಯಂಡ್ ಅನದರ್ ಒಂದರಲ್ಲಿ ಏನಿದೆ? HCl ಆ್ಯಸಿಡ್ ಇದೆ ಅಂತ. ಬಟ್ ನೀನು ಯಾವುದದು ಅಂತ ಕರೆಕ್ಟಾಗಿ ನೀನು
ಡಿಟೆಕ್ಟ್ ಮಾಡಿ ಹೇಳು, ಹೇಗೆ ತಿಳ್ಕೊತೀಯಾ, ಯಾವ ರೀತಿ ಯಾವುದರಲ್ಲಿ HCl ಇದೆ, ಯಾವುದರಲ್ಲಿ NaOH ಇದೆ ಅಂತ ತಿಳ್ಕೊಬಂದು ಹೇಳು, ಯಾವ್ದು ಆ್ಯಸಿಡಿಕ್ ಯಾವ್ದು ಬೇಸಿಕ್ ಅಂತ ಇವೆರಡು ಸೊಲ್ಯೂಷನಲ್ಲಿ ತಿಳ್ಕೊಬಂದು ಹೇಳು ಅಂತ ಹೇಳ್ತಾನೆ. ಅವಾಗ ನಾನೇನು ಮಾಡ್ತೀನಿ ಅಂದರೆ, ನಂಗೆ ಗೊತ್ತಿರುತ್ತೆ, ನಾನು ಓದಿರ್ತೀನಿ, ಹೌದಲ್ವಾ? ಇವಾಗ ನಾನು ಓದಿದ್ದೀನಿ, ನಂಗೆ ಗೊತ್ತು ನ್ಯಾಚುರಲ್ ಆಗಿ ಸಿಗೋವಂಥದ್ದು ಲಿಟ್ಮಸ್ ಪೇಪರ್. ನಾನು ಅದನ್ನೇನು ಮಾಡ್ತೀನಿ, 2 ಸೊಲ್ಯೂಷನ್ ಒಳಗಡೆನೂ ಏನು ಮಾಡ್ತೀನಿ, ಲಿಟ್ಮಸ್ ಪೇಪರ್ಗಳನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ ತಕ್ಷಣ ಅಂದರೆ ಡಿಪ್ ಮಾಡ್ತೀನಿ, ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಒಂದರಲ್ಲಿ ಬ್ಲೂ ಕಲರಾಗಿ ಚೇಂಜ್ ಆಗುತ್ತೆ, ಇನ್ನೊಂದರಲ್ಲಿ ಏನಾಗುತ್ತೆ ಅಂದರೆ ರೆಡ್ ಕಲರಾಗಿ ಚೇಂಜ್ ಆಗುತ್ತೆ. ನಂಗೆ ಅವಾಗ ಅರ್ಥ ಆಗುತ್ತೆ, ಬ್ಲೂ ಕಲರ್ ಆಗಿದೆಯಲ್ಲ ಲಿಟ್ಮಸ್ ಪೇಪರ್, ಹಾಗಾದರೆ ಇದು ಬೇಸು, ಹಂಗಾರೆ ಅವನು ಹೇಳಿದ್ದು ಇದೇ NaOH, ಹಂಗಾರೆ ಇದು ಬೇಸು, ನಂಗೆ ಒಂದು ಗೊತ್ತಾಯಿತು. ಇವಾಗ ಇಲ್ಲೇನಾಗಿದೆ, ರೆಡ್ ಕಲರ್ ಆಗೋಗ್ಬಿಟ್ಟಿರುತ್ತೆ, ಹೌದಾ? ಇಲ್ಲಿ ರೆಡ್ ಕಲರ್ ಆಗೋಗಿರುತ್ತೆ, ನಂಗೆ ಇದು ಗೊತ್ತಾಯಿತು, ಇದು ಆ್ಯಸಿಡು ಅಂದರೆ HCl. ಓಕೆ, ನಂಗೆ ಗೊತ್ತಾಯಿತು. ಓಕೆ, ಈ ರೀತಿ ನಾವೇನು ಮಾಡ್ತೀವಿ, ತಿಳ್ಕೊತೀವಿ. ಓಕೆನಾ? ಇವಾಗ ನಂಗೆ ಗೊತ್ತಿಲ್ಲ, 2 ಸೊಲ್ಯೂಷನ್ ಕೊಟ್ಟಿದ್ದಾನೆ, ಅವ್ನು ಮುಂಚೆನೇ ಹೇಳಿದ್ದಾನೆ, ಒಂದರಲ್ಲಿ NaOH ಇದೆ, ಒಂದರಲ್ಲಿ HCl ಇದೆ. ನನಗೆ ಗೊತ್ತು, ನೀನು ತಿಳ್ಕೊಂಬ ಯಾವ್ದು HCl ಆ್ಯಂಡ್ NaOH, ಯಾವ್ದು ಆ್ಯಸಿಡ್ ಆ್ಯಂಡ್ ಬೇಸಿಕ್ ಸೊಲ್ಯೂಷನ್ ಯಾವ್ದು ಇವೆರಡರಲ್ಲಿ ಅಂತ ತಿಳ್ಕೊಂಬಂದು ಹೇಳು ಅಂತ ಹೇಳ್ತಾನೆ. ಸೊ ನಾನು ಈ ರೀತಿ ಏನು ಮಾಡ್ತೀನಿ, ತಿಳ್ಕೊಬಂದು ಅವ್ನಿಗೆ ಹೇಳ್ತೀನಿ. ಅರ್ಥ ಆಗ್ತಿದೆಯಾ? ಈ ರೀತಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದು. ಓಕೆನಾ ಮಕ್ಕಳ? ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ದಿಸ್ ಇಸ್ 3 ಮಾರ್ಕ್ಸ್. ಇದನ್ನು ಸಮ್ಟೈಮ್ಸ್ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ಅಂದರೆ, ಹೌ ಕ್ಯಾನ್ ಯು ಡಿಟೆಕ್ಟ್ ವೆದರ್ ದ ಗಿವನ್ ಸೊಲ್ಯೂಷನ್ಸ್ ಆರ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಬೈ ಯೂಸಿಂಗ್ ದ ಲಿಟ್ಮಸ್ ಪೇಪರ್ ಅಂತ ಕೇಳ್ತಾರೆ. ಓಕೆ, ಅಂಡರ್ಸ್ಟುಡ್? ಎವ್ರಿ ಒನ್ ಅಂಡರ್ಸ್ಟುಡ್? ಅರ್ಥ ಆಗಿದೆ ಅನ್ಕೋತೀನಿ. ಎಸ್, ಲೆಟ್ಸ್ ಸಿ ದ ನೆಕ್ಸ್ಟ್. ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಚಿಲ್ಡ್ರನ್ಸ್. ತುಂಬ ಸತಿ ಎಕ್ಸಾಮಲ್ಲಿ ಕೇಳಿರುವಂಥ ಡಯಾಗ್ರಾಮ್ ಇದು, ನೀವೆಲ್ಲ ಕಲ್ತ್ಕೋಬೇಕು. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್ ಈ ಡಯಾಗ್ರಾಮ್. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕ್ವೆಶನಲ್ಲಿ ಈ ರೀತಿ ಕೇಳ್ತಾರೆ. ಎಸ್, ನಿಮಗೆ ಡಯಾಗ್ರಾಮ್ ಯಾವ್ದು ಕೊಟ್ಟಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ನೀವು ಇದನ್ನು ಕರೆಕ್ಟಾಗಿ ಓದಬೇಕು. ಸಮ್ಟೈಮ್ಸ್ ನೀವು ಕ್ವಶನ್ ಓದ್ದಲ್ಲೇ ಈ ಡಯಾಗ್ರಾಮ್ ಬಿಡಿಸ್ಬಿಟ್ಟು ಬಂದರೆ ಇದೇ ಕೊಟ್ಟಿರ್ತಾರಂದ್ರೆ ಮಾರ್ಕ್ಸ್ ಕೊಡಲ್ಲ 100%. ಓಕೆನಾ? ಅರ್ಥ ಆಗ್ತಿದೆಯಾ? ಕರೆಕ್ಟಾಗಿ ಇದನ್ನು ಓದಿ, ಇದು ಯಾವುದ್ರ ಡಯಾಗ್ರಾಮು ಅಂತ. ಓಕೆ, ಇದನ್ನು ಓದ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತಲ್ಲ ಓದಾಗ ಯಾವ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಂತ. ಇನ್ನೊಂದು 1 ಮಾರ್ಕಿನ ಕ್ವಶನ್ ಕೇಳ್ತಾರೆ ಇಲ್ಲಿ. 1 ಮಾರ್ಕಿನ ಕ್ವಶನ್ ಕೇಳ್ತಾರೆ ಈ ಕಾನ್ಸೆಪ್ಟಲ್ಲಿ. ಹೌ ಕ್ಯಾನ್ ಯು ಡಿಟೆಕ್ಟ್ ದ ಹೈಡ್ರೋಜನ್ ಗ್ಯಾಸ್ ವೆನ್ ದ ಜಿಂಕ್ ಗ್ರ್ಯಾನ್ಯೂಲ್ಸ್ ಆರ್ ರಿಯಾಕ್ಟ್ ವಿತ್ ದ ಸಲ್ಫ್ಯೂರಿಕ್ ಆ್ಯಸಿಡ್? ಹೇಗೆ ಡಿಟೆಕ್ಟ್ ಮಾಡ್ಕೋತೀರಾ? ಯಾವಾಗ ಹೈಡ್ರೋಜನ್ ಗ್ಯಾಸು ಜಿಂಕ್ ಗ್ರ್ಯಾನ್ಯೂಲ್ಸು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಬೇಕಾದ್ರೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅದನ್ನು ನೀವು ಹೇಗೆ ಡಿಟೆಕ್ಟ್ ಮಾಡ್ಕೋತೀರಾ? ಏನಾಗುತ್ತೆ, ಜಿಂಕ್ ಗ್ರ್ಯಾನ್ಯೂಲ್ಸು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಬೇಕಾದ್ರೆ ಗ್ಯಾಸ್ ಬಬಲ್ಸ್ ಆರ್ ಎವಾಲ್ಡ್. ಅವಾಗ ಏನು ಮಾಡಬೇಕು ಅಂದರೆ, ನಾವು ಹೈಡ್ರೋಜನ್ ಗ್ಯಾಸ್ನ ಡಿಟೆಕ್ಟ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಬ್ರಿಂಗ್ ಎ ಬರ್ನಿಂಗ್ ಕ್ಯಾಂಡಲ್ ನಿಯರರ್ ಟು ದ ಗ್ಯಾಸ್ ಬಬಲ್. ಓಕೆ, ನಿಯರರ್ ಟು ದ ಗ್ಯಾಸ್ ಬಬಲ್. ಅವಾಗ ಏನಾಗುತ್ತೆ, ದ ಗ್ಯಾಸ್ ಬಬಲ್ಸ್ ಆರ್ ಬರ್ನ್ಡ್ ವಿತ್ ದ ಪಾಪ್ ಸೌಂಡ್, ದೆನ್ ಇಟ್ ಈಸ್ ಕಾಲ್ಡ್ ಏನಂತ ಕರಿತೀವಿ, ಬರ್ನ್ಡ್ ವಿತ್ ಎ ಪಾಪ್ ಸೌಂಡ್, ದೆನ್ ದ ಹೈಡ್ರೋಜನ್ ಗ್ಯಾಸ್ ಈಸ್ ಪ್ರೆಸೆಂಟ್. ಓಕೆ, ಬರಿತೀರಾ ಅಲ್ವಾ ಮಕ್ಕಳ? ವೆರಿ ಇಂಪಾರ್ಟೆಂಟ್. ಹೌ ಕ್ಯಾನ್ ಯು ಡಿಟೆಕ್ಟ್ ದ ಹೈಡ್ರೋಜನ್ ಗ್ಯಾಸ್ and the zinc granules are reacted with the sulfuric acid. ಓಕೆ, ರಿಯಾಕ್ಟ್ ಆಗಬೇಕಾದ್ರೆ ಬರೋ ಅಂಥ ಹೈಡ್ರೋಜನ್ ಗ್ಯಾಸ್ನ ಹೇಗೆ ಡಿಟೆಕ್ಟ್ ಮಾಡ್ಕೋತೀರಾ ಅಂತ ಕೇಳಿದ್ರೆ ಈ ರೀತಿ ಬರಿಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ಅದು ಪಾಪ್ ಸೌಂಡಿಂದ ಅದೇನಾದ್ರು ಇಫ್ ದ ಗ್ಯಾಸ್ ಈಸ್ ಬರ್ನ್ಡ್ ವಿತ್ ಅ ಪಾಪ್ ಸೌಂಡ್ ದೆನ್ ಹೈಡ್ರೋಜನ್ ಗ್ಯಾಸ್ ಇಸ್ ಪ್ರೆಸೆಂಟ್ ಅಂತ ನೀವು ಬರಿಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕರ್. ಅದು ಅರ್ಥ ಆಯ್ತಾ? ಓದಿದ್ರೆ ಅನ್ಕೋತೀನಿ, ಅದಕ್ಕೆ ಸೊ ದಟ್ ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದು. ಅರ್ಥ ಆಗಿದೆಯಾ? ಎಸ್, ಲೆಟ್ಸ್ ಸಿ ನೆಕ್ಸ್ಟ್ ಕ್ವೆಶನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಚಿಲ್ಡ್ರನ್ಸ್. ಇಲ್ಲೇನು ಕೇಳ್ತಾರೆ ಅಂದರೆ, ಇಲ್ಲೇನು ಹೌ ಡು ಮೆಟಲ್ ಕಾರ್ಬನೇಟ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ರಿಯಾಕ್ಟ್ ವಿತ್ ದ ಆ್ಯಸಿಡ್? ವೆರಿ ಇಂಪಾರ್ಟೆಂಟ್. ನೋಡ್ತಾ ಇರ್ಬೋದು ನೀವಿಲ್ಲಿ, ವಾಟ್ ಹ್ಯಾಪನ್ ವೆನ್ ದ ಮೆಟಲ್ ಕಾರ್ಬನೇಟ್ ಈಸ್ ರಿಯಾಕ್ಟೆಡ್ ವಿತ್ ದ ಆ್ಯಸಿಡ್? ಏನು ಪ್ರಾಡಕ್ಟ್ಗಳು ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ. ಅದೇ ರೀತಿ ವಾಟ್ ಹ್ಯಾಪನ್ ವೆನ್ ದ ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ಈಸ್ ರಿಯಾಕ್ಟೆಡ್ ವಿತ್ ದ ಆ್ಯಸಿಡ್? ಯಾವ ಪ್ರಾಡಕ್ಟ್ಗಳು ರಿಲೀಸ್ ಆಗುತ್ತೆ? ವಿಚ್ ಪ್ರಾಡಕ್ಟ್ಸ್ ಆರ್ ರಿಲೀಸ್ಡ್ ವೆನ್ ದ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಈಸ್ ರಿಯಾಕ್ಟೆಡ್ ವಿತ್ ದ, ಅಥವಾ
ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ರಿಯಾಕ್ಟ್ ವಿತ್ ಆ್ಯಸಿಡ್. ಆವಾಗ ನೀವು ಈ ಪ್ರಾಡಕ್ಟ್ಸ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದೆಯಾ? ಏನು ರಿಲೀಸ್ ಆಗುತ್ತೆ ಪ್ರಾಡಕ್ಟ್ಸ್ಗಳು? ಅಬ್ಸರ್ವ್ ಮಾಡಿ, ಸಾಲ್ಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್. ಸೇಮ್ ಎರಡರಲ್ಲೂ ಪ್ರಾಡಕ್ಟ್ ರಿಲೀಸ್ ಆಗೋವಂಥದ್ದು ಸೇಮ್. ವೆರಿ ಇಂಪಾರ್ಟೆಂಟ್ ಮಕ್ಕಳ. 1 ಮಾರ್ಕ್ ಆರ್ 2 ಮಾರ್ಕರಲ್ಲಿ ಜಾಸ್ತಿ ಕೇಳುವಂಥದ್ದು. 2 ಮಾರ್ಕರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ನೆನಪಿರುತ್ತಾ? ಎಸ್, ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್. ಓಕೆ, ತುಂಬ ಇಂಪಾರ್ಟೆಂಟ್. 2 ಮಾರ್ಕಿಗೆ ಕೇಳ್ತಾರೆ ಆ ಪ್ರಶ್ನೆನ. ಅರ್ಥ ಆಗ್ತಿದೆಯಾ? ಹಿಂಗೆ ಕೇಳ್ತಾರೆ, which are the products are formed when the metal carbonate reacted with the acid, or which are the products are formed when the metal hydrogen carbonate react with the acid. ಹಿಂಗೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಲೈಮ್ ವಾಟರ್ ಟೆಸ್ಟ್ ಅಂತ ಕೇಳ್ತಾರಪ್ಪ. ಏನು ಮಾಡ್ತೀರಾ ಅವಾಗ ಲೈಮ್ ವಾಟರ್ ಟೆಸ್ಟ್ ಅಂದರೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡಿದಾಗ ಕ್ಯಾಲ್ಶಿಯಂ ಕಾರ್ಬನೇಟ್ ಆ್ಯಂಡ್ ವಾಟರ್ ಫಾರ್ಮ್ ಆಗುತ್ತೆ. ದಟ್ ಈಸ್ ವೈಟ್ ಪ್ರೆಸಿಪಿಟೇಟ್ ಈಸ್ ಫಾರ್ಮ್ಡ್. ಓಕೆ, ಎಕ್ಸ್ಪ್ಲೈನ್ ದ ಲೈಮ್ ವಾಟರ್ ಟೆಸ್ಟ್ ಅಂತ ಕೇಳ್ತಾರೆ. ಅವಾಗ ನೀವು ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ವಿತ್ ದ ರಿಯಾಕ್ಷನ್. ಓಕೆ, ಇಲ್ಲಿಂದ ಇದಲ್ಲ, ಇದನ್ನು ಬಿಡಿ, ಇದು ಬೇಡ, ಇದು ಸಪ್ರೇಟಾಗಿ ನಾನು ಹೇಳೋನಲ್ಲ ಯಾವ ರೀತಿ ಕ್ವಶನ್ ಕೇಳ್ತಾರಂತ ಅದಕ್ಕೆ. ಓಕೆ, ನೆಕ್ಸ್ಟ್ ಇದಕ್ಕೆ ಬಂದಾಗ ನಿಮಗೆ ಎಕ್ಸ್ಪ್ಲೈನ್ ದ ಲೈಮ್ ವಾಟರ್ ಟೆಸ್ಟ್ ಅಂತ ಕೇಳಿದಾಗ ಇಷ್ಟನ್ನು ನೀವು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಇನ್ನೂ ಒಂದು ಸ್ಟೆಪ್ ಇದೆ, ಐ ವಿಲ್ ಶೋ ಯು. ಓಕೆ, ವೆಯ್ಟ್ ಮಾಡಿ. ಎಸ್, ದಿಸ್ ಈಸ್ ಆಲ್ಸೋ ನೀವು ಬರಿಬೇಕಾಗುತ್ತೆ. ಈ ಒಂದು ವಾಟ್ ಹ್ಯಾಪನ್ ವೆನ್ ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಪಾಸ್ ಥ್ರೂ ದ ಪ್ರಾಡಕ್ಟ್ಸ್ ವಿಚ್ ಹ್ಯಾಸ್ ಬೀನ್ ರಿಲೀಸ್ ಫ್ರಮ್ ದ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್. ಅಂದರೆ ಬಂದಿರೋವಂಥ ಪ್ರಾಡಕ್ಟಿಗೆ ನೀವು ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡಿದಾಗ ನಿಮಗೆ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬನೇಟ್ ಸಿಗುತ್ತೆ. ದಟ್ ಈಸ್ ಸಲ್ಯುಬಲ್ ಇನ್ ವಾಟರ್. ಇವೆರಡೂ ಸ್ಟೆಪ್ನ ನೀವು ಬರಿಬೇಕಾಗುತ್ತೆ. ಎಕ್ಸ್ಪ್ಲೈನ್ ದ ಲೈಮ್ ವಾಟರ್ ಟೆಸ್ಟ್ ಅಂತ ಕೇಳಿದ್ರೆ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಎರಡು ರಿಯಾಕ್ಷನ್ ಬರೆದ್ರೆ ಸಾಕಾಗಿರುತ್ತೆ. ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ತೀರಲ್ವ, ಇದೇ ನಾನು ಹೇಳಿದ್ದು ಮಕ್ಕಳು. ಅಲ್ಲಿ ನಿಮಗೆ ತೋರಿಸಿ ಅವರು ರಿಯಾಕ್ಷನ್ನ ಬರೆದಿದ್ರು. ಇದು ಮೆಟಲ್ ಕಾರ್ಬನೇಟ್, ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಬೇಕಾದ್ರೆ ನಮಗೆ ಸಿಗೋವಂಥ ಪ್ರಾಡಕ್ಟ್ ಯಾವುದು? ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ತುಂಬ ಇಂಪಾರ್ಟೆಂಟ್. ಅಲ್ಲೇ ಹೇಳಿದ್ದೀನಿ, ಮತ್ತು ಇಲ್ಲೊಂದು ಸತಿ ಹೇಳ್ತೀನಿ, ನೋಡ್ಕೊಳ್ಳಿ ಕನ್ಫ್ಯೂಷನ್ ಇರೋರಿಗೆ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಮ್ ವಾಟರ್ ಟೆಸ್ಟ್ ಎರಡು ಕಾರ್ಬನ್ ಡೈಆಕ್ಸೈಡ್ನ ಕಳಿಸಿದಾಗ, ಅಂದರೆ ಲೈಕ್ ಸ್ವಲ್ಪ ಲಿಟಲ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡಿದಾಗ ದೆನ್ ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಕಳಿಸಿದಾಗ ಏನು ಫಾರ್ಮ್ ಆಗುತ್ತೆ ಅಂತ. ಓಕೆ, ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶನ್. ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಈಗ ತಾನೇ ಹೇಳಿದೆ, ಅಲ್ಲಿ ಹೇಳಿದೆ ವಿಚ್ ಗ್ಯಾಸ್ ಈಸ್ ಯೂಶ್ವಲಿ ಲಿಬರೇಟೆಡ್ ವೆನ್ ದ ಆ್ಯಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್. ಯಾವುದು? ಹೈಡ್ರೋಜನ್ ಗ್ಯಾಸು ಲಿಬರೇಟೆಡ್ ಆಗೋದು. ಅಲ್ಲಿ ಜಿಂಕ್ ಗ್ರ್ಯಾನ್ಯೂಲ್ಸು ಯಾವುದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ, ಆ್ಯಸಿಡ್ ಅಲ್ವಾ, ಅದ್ರ ಜೊತೆ ರಿಯಾಕ್ಟ್ ಆಗ್ತಿತ್ತು. ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್. ಹೌ ವಿಲ್ ಯು ಟೆಸ್ಟ್ ಫಾರ್ ದ ಪ್ರೆಸೆನ್ಸ್ ಆಫ್ ದಿಸ್ ಗ್ಯಾಸ್? ಅಂದರೆ ಹೈಡ್ರೋಜನ್ ಗ್ಯಾಸ್, ಅದನ್ನು ಹೇಗೆ ಟೆಸ್ಟ್ ಮಾಡ್ತೀರಾ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯು ಕ್ಯಾನ್ ರೈಟ್. ಓಕೆ, ಅದೇ ರೀತಿ ಈ ರೀತಿ ಕ್ವಶನ್ನ ಕೇಳ್ತಾರೆ. ಇಲ್ಲ ನಾನು ಹೇಳಿದ್ಮೇಲೆ ಆ ರೀತಿ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಒನ್ ಫಸ್ಟ್ ಒನ್ ಆಲ್ಸೋ ಇಂಪಾರ್ಟೆಂಟ್. ಅದು ಮುಂದೆ ಬರುತ್ತೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಲೆಟ್ಸ್ ಸಿ the next question. Yes, this is important appa. What do all acids and all the bases have in common? Yes, ಇಲ್ಲಿ ನೋಡಿ, ನೀವು ಇದು ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ, ಒಂದು ಬೀಕರ್ ಕಾಣಿಸ್ತಿದೆ, ಇಲ್ಲಿ ಸೆಟಪ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಈ ರಬ್ಬರ್ ಕಾರ್ಕ್ ಇದೆಯಲ್ಲ, ಇದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಬಟ್ ನೋಡಿ, ಇಲ್ಲಿ ಅವ್ರು ಏನು ತೊಗೊಂಡಿದ್ದಾರೆ? ಡೈಲ್ಯೂಟ್ HClನ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಓಕೆ, ಡೈಲ್ಯೂಟ್ HClನ ಬೀಕರಲ್ಲಿ ಹಾಕಿದ್ದಾರೆ. ಓಕೆನಾ? ಬಟ್ ಇಲ್ಲಿ ನೋಡಿ, ಇಲ್ಲಿ ನಾನು ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ನೇಲಿಗೆ ಬರುತ್ತೆ. ಓಕೆ, ಇಲ್ಲಿ ಹೋಗೋಕ್ಕಾಗಲ್ವಲ್ಲ, ದಿಸ್ ಇಸ್ ಬ್ಯಾಡ್ ಕಂಡಕ್ಟರ್. ಹಾಗಾದರೆ ಎಲೆಕ್ಟ್ರಿಸಿಟಿ ಹೇಗೆ ಪಾಸ್ ಆಗುತ್ತೆ? ಬಿಕಾಸ್ ಇನ್ ಆ್ಯಸಿಡ್ ಸೊಲ್ಯೂಷನ್ ಏನಾಗುತ್ತೆ ಅಂದರೆ, in aqueous solution of an acid ಏನಾಗುತ್ತೆ? they produces the H plus ions. the ions are responsible for the conducting of electricity. ಅರ್ಥ ಆಗ್ತಿದೆಯಾ ಹೇಗೆ ಅಂತ ಕೇಳ್ತಾರೆ. ಎಸ್, ಇದ್ರ ಮೇಲೆ ಕ್ವಶನ್ ಇದೆ. ಐ ವಿಲ್ ಶೋ ಯು ಯಾವ ರೀತಿ ಕಂಡಕ್ಟ್ ಆಗುತ್ತೆ. ಹಾಗಾದರೆ ಇದು ಪೂರ್ ಅಲ್ವಾ, ಯಾವ ರೀತಿ? ಹಾಗಾದರೆ ಆಲ್ಕೋಹಾಲು ಮತ್ತು ಗ್ಲೂಕೋಸ್ ಯಾಕೆ ಅಸಿಡಿಕ್ ಕ್ಯಾರೆಕ್ಟರ್ನ ತೋರಿಸಲ್ಲ ಅಂದರೆ, ಬಿಕಾಸ್ ದೇ ಡು ನಾಟ್ ಪ್ರೊಡ್ಯೂಸ್ ಎನಿ H ಪ್ಲಸ್ ಅಯಾನ್ಸ್. ಓಕೆ, ಯಾವುದೇ ಒಂದು ಅಯಾನ್ಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಲ್ಲ. ಸೊ ದಟ್ ಅವು ಅಸಿಡಿಕ್ ಕ್ಯಾರೆಕ್ಟರ್ನ ತೋರಿಸೋದಿಲ್ಲ. ಅರ್ಥ ಆಗ್ತಿದೆಯಾ? ಎಸ್, ಯು ಅಂಡರ್ಸ್ಟ್ಯಾಂಡ್ ಅಂತ ಅಂದ್ಕೊಂಡಿದ್ದೀನಿ. ಎಸ್, ದಿಸ್ ಈಸ್ ಆಲ್ ಅಬೌಟ್ ದಿಸ್. ಓಕೆ, ಇದ್ರ ಮೇಲೆ ಕ್ವಶನ್ಸ್ ತೋರಿಸ್ತೀನಿ ಯಾವ ರೀತಿ ಕೇಳಿದ್ದಾರೆ ಅಂತ. ಎಸ್, ಯು ಅಂಡರ್ಸ್ಟ್ಯಾಂಡ್.
ಎಸ್, ನೀವು ಅರ್ಥ ಮಾಡ್ಕೊ ಈಗ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಲೈಕ್ ಅದೇ ಆಕ್ವಿಯಸ್ಸಲ್ಲಿ ಒಂದು ಬೀಕರಲ್ಲಿ ಒಂದು ರಬ್ಬರ್ ಕಾರ್ಕ್ ಇಟ್ಟು 2 ನೇಲ್ನ ಇಟ್ಬಿಟ್ಟು ಕನೆಕ್ಟ್ ಮಾಡಿರ್ತಾರಲ್ವ, ಲೈಕ್ ಅದನ್ನು ಇಲ್ಲಿ ಏನೋ ತೋರಿಸಿದ್ದಾರೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಈ ಎಕ್ಸಾಂಪಲ್ನ ಅಲ್ವಾ ನಾವು ಅಲ್ಲಿ ನೋಡಿದ್ದು. ಎಸ್, ಇಲ್ಲಿ ಕೇಳಿದ್ದಾರೆ ನೋಡಿ, ವೈ ಡಸ್ ಆ್ಯನ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಆ್ಯಸಿಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಯಾಕೆ? ಬಿಕಾಸ್ ದ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಆನ್ ಆ್ಯಸಿಡ್ produces the H plus ion. The ions are responsible for the conducting of electricity. So that ಯಾಕಂದರೆ ಬಿಕಾಸ್ ಆಫ್ ದ ions. ಓಕೆ, H plus ion ಕಂಡಕ್ಟ್ ಮಾಡುತ್ತೆ. ಇದನ್ನು ಕೂಡ ಹೇಳಿದೆ, HCl and HNO3 source the acidic character because they produces the H plus ion. ಯಾಕೆ ಇದ್ರಲ್ಲಿ ತೋರಿಸಲ್ಲ ಆಲ್ಕೋಹಾಲಲ್ಲಿ ಮತ್ತು ಗ್ಲೂಕೋಸಲ್ಲಿ? ಬಿಕಾಸ್ they do not produce any ion, so that they do not produce any H plus ion, so they do not show the acidic characters. Okay, yes, this is very important. yes, next ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಏನು ಪ್ರಶ್ನೆ ಕೇಳ್ತಾರೆ ಈ ಕಾನ್ಸೆಪ್ಟ್ ಮೇಲೆ ಅಂದರೆ, ಇದ್ರ ಮೇಲೆ ಏನು ಕೇಳ್ತಾರೆ ಅಂದರೆ, ಇಲ್ಲೇ ಇದೆ ತೋರಿಸ್ತೀನಿ ನೋಡಿ. ಇಲ್ಲಿ ವೈ ಡಸ್ dry HCl gas not change the color of dry litmus paper? ಯಾಕೆ ಚೇಂಜ್ ಆಗಲ್ಲ? why does dry HCl gas not change the color of the dry litmus paper? ಯಾಕೆ ಡ್ರೈ ಲಿಟ್ಮಸ್ ಪೇಪರ್ ಕಲರ್ನ ಚೇಂಜ್ ಮಾಡಲ್ಲ HCl? ಬಿಕಾಸ್ ದ ಸಪ್ರೇಷನ್ ಆಫ್ ದ H plus ion ಫ್ರಮ್ ದ HCl molecule do not occur in the absence of water. This is the give reason question. Okay, very very important. First one, second one, third one and fourth one also very very important. ಇದಕ್ಕೆ ಆನ್ಸರ್ ಬೇಕಾ? ಬಾಯಲ್ಲಿ ಹೇಳಿದ್ದೀನಿ, ಬರ್ಕೊಳ್ಳಿ. ಏನು? ದ ಸಪ್ರೇಷನ್ ಆಫ್ ದ ಹೈಡ್ರೋಜನ್ ಅಯಾನ್ ಫ್ರಮ್ ದ HCl molecules do not occur ಇನ್ ದ ಆಬ್ಸೆನ್ಸ್ ಆಫ್ ವಾಟರ್. ಹೌದಲ್ವಾ? ಚೇಂಜ್ ಆಗಲ್ಲ ನೋಡಿ. ಈಗ ವೆಟ್ ಇದ್ದರೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ಡ್ರೈ ಇದೆ, ಸೊ ಅಲ್ಲಿ ಇನ್ ದ ಆಬ್ಸೆನ್ಸ್ ಆಫ್ ವಾಟರ್ ಅಲ್ಲಿ ಏನಾಗಲ್ಲ, ಕಲರು ಚೇಂಜಸ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ ಮಕ್ಕಳ? ಎಸ್, ಲೆಟ್ ಸಿ ನೆಕ್ಸ್ಟ್ ಇನ್ನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಕ್ಸಾಮಲ್ಲಿ ತುಂಬ ಸತಿ ಅಂದರೆ. ಎಸ್, ಇಲ್ಲಿದೆ ಅದಕ್ಕೆ ಆನ್ಸರು. ಈಗ ತಾನೇ ಹೇಳಿದ್ನಲ್ಲ, ಥರ್ಡ್ ಕ್ವೆಶನ್ಗೆ ಆನ್ಸರ್ ಇದಪ್ಪ, ದ ಸಪ್ರೇಷನ್ ಆಫ್ ಡ್ರೈ ಲಿಟ್ಮಸ್ ಪೇಪರ್. ಓಕೆ, ಯಾಕೆಂದರೆ ಇದನ್ನು ಬರಿಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹೈಡ್ರೋಜನ್ ಅಯಾನ್ಸ್, ವೆಯ್ಟ್ ಮಾಡಿ ಒಂದು ನಿಮಿಷ. ಎಸ್, ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಹಿಯರ್, ದ ಹೈಡ್ರೋಜನ್ ಅಯಾನ್ಸ್ ಕೆನಾಟ್ ಎಕ್ಸಿಸ್ಟ್ ಅಲಾನ್. ಗಿವ್ ರೀಸನ್. ಯಾಕೆ ಎಕ್ಸಿಸ್ಟ್ ಆಗಲ್ಲ? ಯಾಕಂದರೆ ಬಿಕಾಸ್ ದೇ ಎಕ್ಸಿಸ್ಟ್ ಓನ್ಲಿ ಕಂಬೈನಿಂಗ್ ವಿತ್ ದ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಕಂಬೈನ್ ಆದರೆ ಮಾತ್ರ ಅವು ಎಕ್ಸಿಸ್ಟ್ ಆಗುವಂಥದ್ದು. ಆನ್ಸರ್ ಇಲ್ಲೇ ಇದೆ, ನೋಡ್ಕೊಳ್ಳಿ. ಎಸ್, ಅರ್ಥ ಆಗಿದೆಯಾ? ಎಸ್, ದಿಸ್ ಇಸ್ ಕ್ಲಿಯರ್. ಎಸ್, ಲೆಟ್ಸ್ ಸಿ ದ ನೆಕ್ಸ್ಟ್. ಆಲ್ಕಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಆಲ್ಕಲೀಸ್ ಅಂದರೆ ಏನು? 1 ಮಾರ್ಕಿಗೆ ತುಂಬ ಸತಿ ಕೇಳಿರೋವಂಥ ಪ್ರಶ್ನೆ ಇದು ಮಕ್ಕಳು, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಎಸ್, ಏನು? ದ ಬೇಸ್ ವಿಚ್ ಆರ್ ಸೊಲ್ಯುಬಲ್ ಇನ್ ವಾಟರ್ ಆರ್ ಕಾಲ್ಡ್ ಆಲ್ಕಲೀಸ್ ಅಂತ ಕರಿತೀವಿ. While diluting an acid, why is it recommended that acid should be added to water, not a water to acid? ವಾಟರ್ನ ಆ್ಯಸಿಡ್ ಒಳಗಡೆ ಹಾಕಿದ್ರೆ ಏನಾಗುತ್ತೆ? ವಾಟರ್ನ ಆ್ಯಸಿಡ್ ಒಳಗಡೆ ಹಾಕ್ಬಾರ್ದು, ಆ್ಯಸಿಡ್ನ ವಾಟರ್ ಒಳಗಡೆ ಹಾಕ್ಬೋದು, ವಾಟರ್ನ ಆ್ಯಸಿಡ್ ಒಳಗೆ ಹಾಕೋ ಹಾಗಿಲ್ಲ. ಯಾಕೆ? ಇಫ್ ಆ್ಯಡ್ ವಾಟರ್ ಟು ದ ಆ್ಯಸಿಡ್ ಏನಾಗುತ್ತೆ ಅಂದರೆ, ದ ಹೀಟ್ ಈಸ್ ಜನರೇಟೆಡ್ ಮೇ ಕಾಸಸ್ ದ ಸ್ಪ್ಲ್ಯಾಶ್ ಔಟ್ ಆ್ಯಂಡ್ ಇನ್ನೇನು ಮಾಡುತ್ತೆ, ಬರ್ನಿಂಗ್, ಆ್ಯಂಡ್ ದ ಗ್ಲಾಸ್ ಇಸ್ ಆಲ್ಸೋ ಬ್ರೇಕ್ ಡ್ಯೂ ಟು ದ ಡೆವಲಪಿಂಗ್ ಆಫ್ ಲೋಕಲ್ ಹೀಟ್. ಓಕೆ, ನೆನಪಿರುತ್ತಾ? ಎಸ್, ಐ ವಿಲ್ ಶೋ ಯು ದ ಆನ್ಸರ್ ಒನ್ಸ್ ಅಗೇನ್. ಲೆಟ್ಸ್ ಸಿ, ಇಲ್ಲಿದೆ ಅದಕ್ಕೆ ಆನ್ಸರ್, ಫೋರ್ತ್ ಒನ್ಗೆ. ಓಕೆ, ಓದ್ಕೊಳ್ಳಿ ಇದನ್ನು. ಓಕೆ ಮಕ್ಕಳ? ಎಸ್, ಲೆಟ್ಸ್ ಸಿ ದ ನೆಕ್ಸ್ಟ್. ಅರ್ಥ ಆಯ್ತಾ? ಫೋರ್ತ್ ಒನ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ರಿಪೀಟೆಡ್ ಕ್ವಶನ್, ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ನ ಕೇಳಿದ್ದಾರೆ. ಎಸ್, ಅರ್ಥ ಆಗ್ತಿದೆಯಾ? ಯಾಕೆ ಆ್ಯಸಿಡ್ನ ವಾಟರ್ಗೆ ಹಾಕ್ಬೋದು, ವಾಟರ್ನ ಆ್ಯಸಿಡ್ಗೆ ಹಾಕಂಗಿಲ್ಲ ಅಂತ. ಅರ್ಥ ಆಗ್ತಿದೆಯಾ? ಹಾಕಿದ್ರೆ ಏನಾಗುತ್ತೆ ವಾಟರ್ನ ಆ್ಯಸಿಡ್ ಒಳಗಡೆ? ಓಕೆ, ಎಸ್, ವೆರಿ ವೆರಿ ಇಂಪಾರ್ಟೆಂಟ್ 2 ಮಾರ್ಕರ್ಗೆ. ನೆಕ್ಸ್ಟ್ ಕ್ವೆಶನ್ ವೆರಿ ವೆರಿ ಇಂಪಾರ್ಟೆಂಟ್. pH ಕೂಡ ಕೆಲವೊಬ್ರಿಗೆ ಗೊತ್ತಿರಲ್ಲ. ಎಸ್, ಲೆಟ್ಸ್ ಸಿ. ದಿಸ್ ಈಸ್ ಬೇಸ್ and this is acid and this is neutral. Okay, 7 is a neutral. ಎಲ್ಲಿ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂದರೆ 1, 2,
3 ಅಂದರೆ ತುಂಬ ಆ್ಯಸಿಡ್, ಮೋರ್ ಆ್ಯಸಿಡಿಕ್ ಆಗಿರುತ್ತೆ. ಆ್ಯಂಡ್ 13, 12, 14 ಏನಾಗಿರುತ್ತೆ ಅಲ್ಲಿ ತುಂಬ ಏನಾಗಿರುತ್ತೆ, ತುಂಬ ಬೇಸಿಕ್ ಇರುತ್ತೆ, ತುಂಬ ಇನ್ಕ್ರೀಸ್ ಇನ್ ಬೇಸಿಕ್. ಓಕೆ, ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ. ಓಕೆ, ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ. ಓಕೆ, ದಿಸ್ ಇಸ್ ನ್ಯೂಟ್ರಲ್. ಜಾಸ್ತಿ ಎಲ್ಲಿರೋದಂದರೆ ಇಲ್ಲಿ. ಓಕೆ ಓಕೆ, ಈ ಆಪ್ಷನ್ ಇಲ್ಲಾಂದರೆ ಇನ್ನು ಮಿಕ್ಕಿದ್ರಲ್ಲಿ ಜಾಸ್ತಿ ಆ್ಯಸಿಡ್ ಇರುತ್ತೆ, ಅಂದರೆ ಜಾಸ್ತಿ ಆ್ಯಸಿಡಿಕ್ ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೂ ಕ್ವಶನ್ಸ್ಗಳನ್ನ ಕೇಳ್ತಾರೆ. ನಾನು ಪ್ರೀವಿಯಸ್ ಇಯರ್ ಕೇಳಿರೋದನ್ನ ನಿಮಗೆ ಹೇಳ್ಕೊಡ್ತೀನಿ, ಅವಾಗ ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಎಸ್, ಅರ್ಥ ಆಗಿದೆಯಾ? ಎಸ್, 7 ಕೊಟ್ಟಿದ್ರೆ ನೋಡಿ, ದ ಪಿ ಎಚ್ ಆಫ್ ದ ನ್ಯೂಟ್ರಲ್ ಸೊಲ್ಯೂಷನ್ ಈಸ್ 7, ಲೆಸ್ ದೆನ್ ದ 7 ದೆನ್ ದ ಅಸಿಡಿಕ್, ಆ್ಯಂಡ್ the value increases from 7 to 14, then it is called as ಬೇಸಿಕ್ ಅಂತ ಕರೆಯುವಂಥದ್ದಾಗಿರುತ್ತೆ. ಅರ್ಥ ಆಯ್ತಾ? ಎಸ್, ಲೆಟ್ಸ್ ಸಿ ನೆಕ್ಸ್ಟ್. ಎಸ್, ಯು ಕ್ಯಾನ್ ಅಬ್ಸರ್ವ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಇವನ್ನ. ಓಕೆ, ವೆರಿ ಇಂಪಾರ್ಟೆಂಟ್ ಪಿ ಎಚ್ಗಳು. ಓಕೆ, ಇಲ್ಲೇ ಇದೆ ಪಿ ಎಚ್ ವ್ಯಾಲ್ಯೂ, ನೋಡ್ಕೋಬೇಕು. ಎಸ್, ವೆರಿ ಇಂಪಾರ್ಟೆಂಟ್. ಇವನ್ನ ಓದ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. 1 ಮಾರ್ಕ್ ಆರ್ MCQಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ಲೆಟ್ಸ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಎಸ್, ಇಲ್ಲಿ ವಾಟ್ ಈಸ್ ಅ ಆ್ಯಸಿಡ್ ರೈನ್ ಅಂತ ಕೇಳ್ತಾರೆ. ವಾಟ್ ಈಸ್ ಅ ಆ್ಯಸಿಡ್ ರೈನ್ ಆ್ಯಂಡ್ ವಾಟ್ ಈಸ್ ದ ಪಿ ಎಚ್ ರೇಂಜ್ ಇನ್ ದ ಹ್ಯೂಮನ್ನಲ್ಲಿ ಏನಿರಬೇಕು, ರೇಂಜ್ ಎಷ್ಟಿರಬೇಕು ಅವರ ಬಾಡಿಲಿ ನೋಡಿ, ಪಿ ಎಚ್ ರೇಂಜ್ ಎಷ್ಟಿರಬೇಕು ಅಂತ. ಎಸ್, ಯು ಕ್ಯಾನ್ ಅಬ್ಸರ್ವ್. ಇವಾಗ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಆ್ಯಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್, ಯು ಕ್ಯಾನ್ ಅಬ್ಸರ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಿಮಗೆ ಆನ್ಸರ್ ಬೇಕು ಅಂದರೆ ಲೆಟ್ಸ್ ಸಿ ದ ಆ್ಯಸಿಡ್ ರೈನ್. ಓಕೆ, ಇಲ್ಲಿಂದ ನಿಮ್ಮ ಒಂದು ಒನ್ ಸೆಕೆಂಡ್ ವೆಯ್ಟ್ ಮಾಡಿ. ಎಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಕೇರ್ಫುಲಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ಆ್ಯಸಿಡ್ ರೈನ್ ಅಂದ್ರೇನು? ವೆನ್ ದ ಪಿ ಎಚ್ ಆಫ್ ದ ರೈನ್ ವಾಟರ್, ವೆನ್ ದ ಪಿ ಎಚ್ wait 1 second. When the pH of the rain water is less than 5.6, then it is called acid rain ಅಂತ ಕರಿತೀವಿ. ಹೇಗೆ ಏನೇನು ಕಾಸಸ್ ಮಾಡುತ್ತೆ ಈ ಒಂದು ಆ್ಯಸಿಡ್ ರೈನ್ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ಆ್ಯಸಿಡ್ ರೈನ್, ವಾಟ್ ಆರ್ ದ ಕಾಸಸ್ ಇಟ್ ಮೇಕ್ಸ್. ಓಕೆ, ಏನು ಕಾಸ್ ಮಾಡುತ್ತೆ ಅಂದರೆ ವೆನ್ ದ ಆ್ಯಸಿಡ್ ರೈನ್ ಇಸ್ ಫ್ಲೋಸ್ ಇನ್ ಟು ದ ರಿವರ್, ಇಟ್ ಲೋವರ್ಸ್ ದ ಪಿ ಎಚ್ ಆಫ್ ದ ರಿವರ್ ವಾಟರ್ ಆ್ಯಂಡ್ ಏನು ಮಾಡುತ್ತೆ ಇಟ್ ರೆಡ್ಯೂಸ್ ಮಾಡುತ್ತೆ ತುಂಬ. ಅಂದರೆ ಅಲ್ಲಿರುವಂಥ ಅಕ್ವಾಟಿಕ್ ಆರ್ಗ್ಯಾನಿಸಮ್ಗೆ ಸರ್ವೈವ್ ಆಗೋದಕ್ಕೆ ತುಂಬ ಡಿಫಿಕಲ್ಟಿ ಆಗುತ್ತೆ ಇದರಿಂದ. ಅರ್ಥ ಆಯ್ತಾ? ಇದು ತುಂಬ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್, ಪ್ಲೀಸ್ ನೆನಪಲ್ಲಿ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಎಸ್, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಫಾರ್ 2 ಮಾರ್ಕರ್ ಕ್ವೆಶನ್, 2 ಆರ್ 3 ಮಾರ್ಕರ್ಗೆ ತುಂಬ ಸತಿ ಕೇಳಿರೋ ಅಂಥದ್ದು. ಓಕೆ 2 ಮಾರ್ಕ್ ಆರ್ 3 ಮಾರ್ಕಿಗೆ ಕೇಳ್ತಾರೆ. ಎಸ್, ನೋಡ್ಕೋತೀರಾ ಇಷ್ಟನ್ನ ಕರೆಕ್ಟಾಗಿ? ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ಅಷ್ಟೇ. ಓಕೆ, ಅಷ್ಟನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಸ್, ಲೆಟ್ಸ್ ಸಿ ದ ನೆಕ್ಸ್ಟ್. ಎಸ್, ಇಲ್ಲಿ ಒಂದು ಪ್ರಶ್ನೆನ ತುಂಬ ಸತಿ ಕೇಳ್ತಾನೆ ಇರ್ತಾರೆ. ಅದೇನು ಅಂತ ನಾನು ಹೇಳ್ತೀನಿ, ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗಿರುತ್ತೆ. ಏನದು ಕ್ವಶನ್ನು ಅಂದರೆ, ವೈ ದ ಫಾರ್ಮರ್ ಹ್ಯಾಡ್ ಎ ಸ್ಲಿಕ್ಡ್ ಲೈಮ್ ಟು why the farmer had a quick lime for his field. ಯಾಕೆ ಆ್ಯಡ್ ಮಾಡ್ತಾನೆ ಅಂತ ಕೇಳ್ತಾರೆ. ಯಾಕೆ ಆ್ಯಡ್ ಮಾಡ್ತಾನೆ? he had a quick lime for his land. he had a quick lime for his land. why? ಯಾಕೆ ಆ್ಯಡ್ ಮಾಡ್ತಾನೆ? to neutralize the excess of acid content in the soil and to neutralize the acid content in the soil. ಯಾಕೆ ಅಂದರೆ ಅದರಲ್ಲಿರುವಂತಹ ಆ್ಯಸಿಡ್ ಕಂಟೆಂಟ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ. ಟು ನ್ಯೂಟ್ರಲೈಸ್ ದ ಎಕ್ಸಸ್ ಆಫ್ ಆ್ಯಸಿಡ್ ಇನ್ ದ acid content in the soil, to neutralize by adding the calcium hydroxide. ಏನು ಮಾಡ್ತಾನೆ? he neutralize the excess of acid content in the soil. ಓಕೆ, ಅಂದರೆ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಇರೋದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ಆ್ಯಡ್ ಮಾಡ್ತಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ವೈ ದ ಫಾರ್ಮರ್ ಹ್ಯಾಡ್ ದ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆರ್ ಅ ಕ್ವಿಕ್ ಲೈಮ್ ಫಾರ್ ಹಿಸ್ ಲ್ಯಾಂಡ್ ಆರ್ ಅ ಫೀಲ್ಡ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಕ್ವಶನ್ ಹೇಳಿದ್ದೀನಿ, ಬರ್ಕೊಂಡಿದ್ದೀರಾ ಅನ್ಕೋತೀನಿ. ಎಸ್, ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶನ್.
ಡ್ಯೂರಿಂಗ್ ದ ಇಂಡೈಜೇಷನ್ ಅಂದರೆ ಇಂಡೈಜೇಷನ್ ಆದಾಗ ಸ್ಟಮಕ್ಕು ತುಂಬ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುವಂಥದ್ದಾಗಿರುತ್ತೆ. ಆ್ಯಂಡ್ ದಿಸ್ ಕಾಸಸ್ ದ ಪೇನ್ ಆ್ಯಂಡ್ ಇರಿಗೇಷನ್. ಅಸಿಡಿಟಿ ಆಗಿರುತ್ತೆ ತುಂಬ ಜನಕ್ಕೆ. ಈಗ ತಿಂದಿರ್ತಾರೆ, ತುಂಬ ಅವ್ರಿಗೆ ಅಸಿಡಿಟಿ ಕಾಣಿಸ್ಕೊಳ್ಳುತ್ತೆ, ಅವಾಗ ಅವ್ರಿಗೆ ತುಂಬ ಹೊಟ್ಟೆ ನೋವು ಬರುತ್ತೆ, ಪೇನ್ ಆಗುತ್ತೆ, ಇರಿಗೇಷನ್ ಆಗುತ್ತೆ ಅವ್ರಿಗೆ. ಅದರಿಂದ ರಿಲೀಫ್ ತೊಗೋಬೇಕಂದ್ರೆ ಬೇಸ್ನ ಯೂಸ್ ಮಾಡ್ತಾರೆ. ದಟ್ ಈಸ್ ವಿ ಕಾಲ್ ಇಟ್ ಆ್ಯಸ್ ಅನ್ ಆ್ಯಂಟ್ ಆ್ಯಸಿಡ್ಸ್. ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಆ್ಯಂಟ್ ಆ್ಯಸಿಡ್ ಅಂದರೆ ಏನು, 1 ಮಾರ್ಕರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಕ್ವೆಶನ್. ಓಕೆ, 1 ಮಾರ್ಕಿಗೆ ತುಂಬ ಸತಿ ಕೇಳಿರೋವಂಥ ಕ್ವೆಶನ್ ಆ್ಯಂಟ್ ಆ್ಯಸಿಡ್ಸ್. ಓಕೆ, ಯಾಕೆ ಎಕ್ಸ್ಪ್ಲೈನ್ ಮಾಡಿ, ಯಾವ ರೀತಿ ಏನಾಗುತ್ತೆ. ವೈ? ಓಕೆ, ಡ್ಯೂರಿಂಗ್ ಇಂಡೈಜೇಷನ್ ಇದ್ರ ಬಗ್ಗೆನೂ ಕೇಳೋ ಚಾನ್ಸಸ್ ಇರುತ್ತೆ. ಡ್ಯೂರಿಂಗ್ ಇಂಡೈಜೇಷನ್ ಸ್ಟಮಕ್ ಪ್ರೊಡ್ಯೂಸ್ ದ ಟೂ ಮಚ್ ಆಫ್ ಆ್ಯಸಿಡ್ ಆ್ಯಂಡ್ ದಿಸ್ ಕಾಸಸ್ ದ ಪೇನ್ ಆ್ಯಂಡ್ ಇರಿಗೇಷನ್. ಟು ಗೆಟ್ ರಿಲೀಫ್ ಫ್ರಮ್ ದಿಸ್ ದ ಪೀಪಲ್ಸ್ ಯೂಸ್ ದ ಬೇಸ್ ಕಾಲ್ಡ್ ಆಸ್ ಅನ್ ಆ್ಯಂಟ್ ಆ್ಯಸಿಡ್ಸ್. ಏನಾಗುತ್ತೆ ಆ್ಯಂಟ್ ಆ್ಯಸಿಡ್ಸ್, ಇದೇನು ಮಾಡುತ್ತೆ, ಇದು ಬೇಸ್ ಅಂದರೆ ಆ್ಯಂಟ್ ಆ್ಯಸಿಡ್ಸು ಅಂದರೆ ಏನು ಮಾಡುತ್ತೆ, ಎಕ್ಸಸ್ ಆಫ್ ಆ್ಯಸಿಡ್ ಇದ್ದರೆ ಏನು ಮಾಡುತ್ತೆ, ಆ್ಯಂಟ್ ಆ್ಯಸಿಡ್ಸ್ ನ್ಯೂಟ್ರಲೈಸ್ ದ ಎಕ್ಸಸ್ ಆಫ್ ಆ್ಯಸಿಡ್. ಅಂದರೆ ಸ್ಟಮಕ್ಕಲ್ಲಿರುವಂಥ ಎಕ್ಸಸ್ ಆಫ್ ಆ್ಯಸಿಡ್ನ ಏನು ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ಸೊ ದಟ್ ಅವ್ರು ಏನು ಮಾಡ್ತಾರೆ, ಬೇಸ್ ಆಗಿ ಆ್ಯಂಟ್ ಆ್ಯಸಿಡ್ಸ್ನ ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಎಸ್, ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ಟೂತ್ ಡಿಕೆ ಹೇಗಾಗುತ್ತೆ ಅಂತ ಕೇಳ್ತಿದ್ದಾರೆ. ಟೂತ್ ಡಿಕೆ ಹೇಗಾಗುತ್ತೆ ಅಂದರೆ, ದ ಟೂತ್ ಡಿಕೆ ಈಸ್ ಸ್ಟಾರ್ಟ್ಸ್ ವೆನ್ ದ pH ಆಫ್ ದ ಮೌತ್ ಈಸ್ ಲೋವರ್ ದೆನ್ 5.5. ಯಾವಾಗ 5.5ಗಿಂತ ಕಮ್ಮಿ ಇರುತ್ತೋ ಆವಾಗ ಟೂತ್ ಡಿಕೆ ಆಗುತ್ತೆ. ಏನಾಗುತ್ತೆ, ದ ಬ್ಯಾಕ್ಟೀರಿಯಾಸ್ ಆರ್ ಪ್ರೆಸೆಂಟ್ ಇನ್ ದ ಮೌತ್ ಪ್ರೊಡ್ಯೂಸಸ್ ದ ಟೂ ಮಚ್ ಆಫ್ ದ ಆ್ಯಸಿಡ್ ಬೈ ದ ಡಿಗ್ರೇಷನ್ ಆಫ್ ದ ಶುಗರ್ ಆ್ಯಂಡ್ ಫುಡ್ ಪಾರ್ಟಿಕಲ್ಸ್ ರಿಮೈನ್ಸ್ ಇನ್ ದ ಮೌತ್ ಆಫ್ಟರ್ ಈಟಿಂಗ್ ದ ಫುಡ್. ಓಕೆ, ಈ ರೀತಿ ಏನಾಗುತ್ತೆ, ಬಾಯಲ್ಲೆಲ್ಲ ಬಂದು ಏನಾಗಿರುತ್ತೆ, ಅಲ್ಲಿ ನಾವು ತಿಂದಿರೋವಂತಹ ಎಲ್ಲ ಅಲ್ಲೇ ಉಳ್ಕೊಂಡಿರುತ್ತೆ. ಸೊ ಅದೇನಾಗುತ್ತೆ, ಹಾಗೆ ಇದ್ದು ಅಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ಕ್ರಿಯೇಟ್ ಆಗುತ್ತೆ. ಅಲ್ಲಿ ಟೂ ಮಚ್ ಆಫ್ ಆ್ಯಸಿಡ್ ಏನಾಗುತ್ತೆ, ಹೊರಗಡೆ ಬರೋವಂಥದ್ದು, ಪ್ರೊಡ್ಯೂಸ್ ಆಗೋವಂಥದ್ದು ಮೌತಲ್ಲಿ. ಓಕೆ, ಎಸ್, ಟೂ ಮಚ್ ಆಫ್ ಆ್ಯಸಿಡ್ ಏನಾಗುತ್ತೆ, ಪ್ರೊಡ್ಯೂಸ್ ಆಗುವಂಥದ್ದು ನಮ್ಮ ಮೌತಲ್ಲಿ. ಆವಾಗ ಟು ನ್ಯೂಟ್ರಲೈಸ್ ದ ಎಕ್ಸಸ್ ಆಫ್ ಆ್ಯಸಿಡ್, ನಮ್ಮ ಮೌತಲ್ಲಿ ಎಕ್ಸಸ್ ಆಫ್ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ಪ್ರಿವೆಂಟಿಂಗ್ ದ ಟೂತ್ ಡಿಕೆ ಬೈ ಯೂಸಿಂಗ್ ದ ಟೂತ್ ಪೇಸ್ಟ್ನ ಯೂಸ್ ಮಾಡೋದ್ರಿಂದ ಏನು ಮಾಡ್ಬೋದು, ವಿ ಕ್ಯಾನ್ ಪ್ರಿವೆಂಟ್ ಇಟ್. ಅದು ಬೇಸ್, ಅದರಲ್ಲಿ ಬೇಸ್ನ ಆ್ಯಡ್ ಮಾಡಿರ್ತಾರೆ. ಟೂತ್ ಪೇಸ್ಟ್ ಇಸ್ ಅ ಬೇಸ್. ಅದರಲ್ಲಿ ಏನಿರುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ ಎಕ್ಸಸ್ ಆಫ್ ಆ್ಯಸಿಡ್ನ ಆ್ಯಂಡ್ ಪ್ರಿವೆಂಟ್ ದ ಟೂತ್ ಡಿಕೆ, ಪ್ರಿವೆಂಟ್ನ ಮಾಡುತ್ತೆ. ಎಸ್, ಇವರು ತುಂಬ ಸತಿ ಕೇಳಿರೋ ಅಂಥದ್ದು ಈ ಪ್ರಶ್ನೆ. ಇದನ್ನು ತುಂಬ ಜನಕ್ಕೆ ಇವಾಗ ಬೀ ಸ್ಟಿಂಗ್ ಏನಾದ್ರು ಕಚ್ಚಿದಾಗ ನೀವು ಯಾವ ರೀತಿ ಒಂದು ಮೆಡಿಸನ್ನ ತೊಗೋಬೇಕು, ಅರ್ಥ ಆಗ್ತಿದೆಯಾ ನೋಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಚಿಲ್ಡ್ರನ್ಸ್. ಐ ವಿಲ್ ಎಕ್ಸ್ಪ್ಲೈನ್. ಎಸ್, ಅಪ್ಲಿಕೇಶನ್ ಕ್ವಶನ್ ಟೈಪ್ ಆಫ್ ಕ್ವಶನ್ಸ್ನ ಎಕ್ಸ್ಪ್ಲೈನ್ ಮಾಡೋ ಟೈಮಲ್ಲಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದ್ರ ಮೇಲೆ ಅಂತ. ಆವಾಗ ನೀವು ಇದ್ರ ಮೇಲೆ ಬರಿಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ಯು ಕ್ಯಾನ್ ಅಬ್ಸರ್ವ್ ಬೀ ಸ್ಟಿಂಗ್ ಲೀವ್ಸ್ ಅನ್ ಆ್ಯಸಿಡ್ ವಿಚ್ ಕಾಸಸ್ ದ ಪೇನ್ ಆ್ಯಂಡ್ ಇರಿಗೇಷನ್. ಯೂಸ್ ಆಫ್ ಮಿಲ್ಡ್ ಬೇಸ್ ಲೈಕ್ ಬೇಕಿಂಗ್ ಸೋಡಾ ಆನ್ ದ ಸ್ಟಂಗ್ ಏರಿಯಾ ಗಿವ್ಸ್ ರಿಲೀಫ್. ಅರ್ಥ ಆಯ್ತಾ? ಎಸ್, ಈಗ ಒಂದು ಹನಿಬಿ ಕಚ್ಚಿರುತ್ತೆ ಅಂದ್ಕೊಳ್ಳಿ. ಇಲ್ಲಿದೆ ಎಕ್ಸ್ಪ್ಲನೇಷನ್. ಹನಿಬಿ ಕಚ್ಚಿದಾಗ ನೀವು ಹೇಗೆ ಆ ಒಂದು ಪೇನ್ ಆ್ಯಂಡ್ ರಿಲೀಫಿಂದ ಹೇಗೆ ರಿಲೀಫ್ನ ತೊಗೋತೀರಾ, ಹೇಗೆ ನೀವು ಆ ನೋವಿಂದ ತುಂಬ ನೋವಾಗಿರುತ್ತಲ್ಲ ಆ ಜಾಗ ನಮಗೆ ಹೇಗೆ ರಿಲೀಫ್ ಆಗುತ್ತೆ, ಅಂದರೆ ನೋವಾಗಿರೋವಂಥ ಜಾಗ ಅವು ಕಚ್ಚಿದಾಗ ಎಷ್ಟು ನಮಗೆ ಪೇನ್ ಆ್ಯಂಡ್ ಇರಿಗೇಷನ್ ಆಗ್ತಿರುತ್ತೆ. ಆ ಜಾಗದಲ್ಲಿ ನಾವು ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ನಮಗೆ ಆ ಒಂದು ಹನಿ ಬಿ ಕಚ್ಚಿರುತ್ತಲ್ಲ ಆ ಜಾಗದಲ್ಲಿ ನಮಗೆ ರಿಲೀಫ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, ಕೇಳ್ತಾರೆ. ಇದ್ರ ಮೇಲೆ ಅಪ್ಲಿಕೇಶನ್ ಲೆವೆಲ್ನ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಎಸ್, ಯು ಕ್ಯಾನ್ ಅಬ್ಸರ್ವ್ ಇದ್ರ ಮೇಲೂ ಕ್ವಶನ್ಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ. ಬೀ ಸ್ಟಿಂಗ್ ಲೀವ್ಸ್ ಆನ್ ಆ್ಯಸಿಡ್, ಅವು ಒಂದು ಆ್ಯಸಿಡ್ನ ಬಿಡುತ್ತೆ. ಅಂದರೆ ಬೀ ಸ್ಟಿಂಗಲ್ಲಿ ಒಂದು ಆ್ಯಸಿಡ್ ಇರುತ್ತೆ, ಆ್ಯಸಿಡ್ ವಿಚ್ ಕಾಸಸ್ ದ ಪೇನ್ ಆ್ಯಂಡ್ ಇರಿಗೇಷನ್. ಆವಾಗ ಏನು ಮಾಡಬೇಕು, ಬೇಸ್ ಆಗಿ ನಾವು ಬೇಕಿಂಗ್ ಸೋಡಾನ ಯೂಸ್ ಮಾಡಬೇಕು. ಆನ್ ದ ಸ್ಟಂಗ್ ಏರಿಯಾ ಗಿವ್ಸ್ ರಿಲೀಫ್ಸ್, ಅಂದರೆ ಅವು ಕಚ್ಚಿರೋ ಜಾಗದಲ್ಲಿ ನಮಗೆ ರಿಲೀಫ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಇದನ್ನು ನೋಡ್ಕೊಂಡು ಹೋಗಿ. ಇದ್ರ ಮೇಲೂ ಕೂಡ ಕ್ವಶನ್ಸ್ಗಳನ್ನ ತುಂಬ ಸತಿ ಕೇಳಿರುವಂಥದ್ದಾಗಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ಮಾಡಿ ಬೀ ಸ್ಟಿಂಗ್ ಕಚ್ಚಿದಾಗ. ಓಕೆ, ಅದನ್ನೇ ಕೊಟ್ಟಿರೋದಿಲ್ಲಿ. ಹನಿ ಬಿ ಕಚ್ಚಿದಾಗ, ಸಾರಿ. ಓಕೆ, ಅದರಲ್ಲಿರೋವಂಥದ್ದು
ಯಾವ ರೀತಿ ನಮಗೆ ಪೇಯ್ನ್ ಆಗುತ್ತೆ, ಓಕೆ, ಏನು ಮಾಡಬೇಕು. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ತುಂಬ ಜನ ಓದೆಲ್ಲ ಇದನ್ನ ಓದ್ಕೊಂಡು ಹೋಗಿ, ಅರ್ಥ ಆಗ್ತಿದೆಯಾ? ತುಂಬ ಇಂಪಾರ್ಟೆಂಟ್. ಈ ಸತಿ ನಿಮ್ಮ ಫೈನಲಿ ಈ ಕ್ವಶನ್ ಬರ್ಬೋದು. ನನ್ನ ಪ್ರಕಾರ ಆಲ್ಮೋಸ್ಟ್ ಈ ಕ್ವಶನ್ನ ಕೇಳ್ತಾರೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಸತಿ ಕೇಳಿರುವಂಥ ಪ್ರಶ್ನೆ ಇದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್, ಲೆಟ್ಸ್ ಸಿ ದ ನೆಕ್ಸ್ಟ್. ಇನ್ನೂ ಒಂದು ಪ್ರಶ್ನೆ ಇಲ್ಲಿ 1 ಮಾರ್ಕರ್ ಕ್ವಶನ್ ಕೇಳ್ತಾರೆ. ಅಲ್ಲಿ ದ ಸ್ಟಿಂಗ್ ಏರ್ ಆಫ್ ದ ನೆಟಲ್ ಲೀವ್ಸ್ ಇಂಜೆಕ್ಟ್ ಎ ಮೆಥನೋಯಿಕ್ ಆ್ಯಸಿಡ್. ಯಾವ ಒಂದು ಆ್ಯಸಿಡ್ ನಾವು ಇಂಜೆಕ್ಟ್ ಮಾಡ್ತೇವೆ ನೋಡಿ ಇಲ್ಲಿ, ಆ್ಯಸಿಡು. ಈ ಬೇಕಿಂಗ್ ಸೋಡಾ ಏನು ಬೇಸು, ಅದನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಎಸ್ yes, you can observe that is methanoic acid. Very important for 1 mark MCQ. ಈ ಫುಲ್ಲು ಓದಿ 1 ಮಾರ್ಕ್ಸ್ MCQಗೂ ಯೂಸ್ ಆಗುತ್ತೆ, ಹಾಗೆ ನಿಮ್ಮ 2 ಮಾರ್ಕ್ ಕ್ವಶನ್ಗೂ ಯೂಸ್ ಆಗುವಂಥದ್ದಾಗುತ್ತೆ. 1 ಮಾರ್ಕ್ಸ್ MCQ ಕೇಳಲಿಲ್ಲ ಅಂದರೆ 2 ಮಾರ್ಕರ್ ಕ್ವಶನ್ನ ಕೇಳೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ಈ ಫುಲ್ ಕಾನ್ಸೆಪ್ಟನ್ನ ಓದಲೇಬೇಕು. ಅರ್ಥ ಆಗ್ತಿದೆಯಾ? ತುಂಬ ಸತಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ತಲೆಗೆ ಹೋಗ್ಬಿಡ್ಬೇಕು. ಇದು ಕ್ವಶನ್ ಕೇಳ್ತಾರೆ, ಫಿಕ್ಸ್ಡ್ ಕ್ವೆಶನ್ ಅಂತ ಹೇಳ್ಬೋದು. ಓಕೆ, ನಿಮ್ಮ ಕೇಳಿದ್ದಾರೆ, ಬೇಕಂದರೆ ನಿಮ್ಮ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ನ ತೆಗೆದು ನೋಡಿ, ಕೊಟ್ಟಿದ್ದಾರೆ ಈ ಪ್ರಶ್ನೆನ. ಓಕೆ, ಸೊ ನಾನು ಏನು ಮೇಯ್ನಾಗಿ ಕೇಳ್ತಾರೋ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಅರ್ಥ ಆಗ್ತಿದೆಯಾ? ಎಸ್, ನೋಡಿ ಈ ಥರ ಕೇಳೋವಂಥದ್ದು ಯಾವ ರೀತಿ ನಿಮ್ಮ PH ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಯು ಹ್ಯಾವ್ ಅ 2 ಸೊಲ್ಯೂಷನ್ A and B. ದ PH ಆಫ್ ದ ಸೊಲ್ಯೂಷನ್ A is 6 and PH ಆಫ್ ದ ಸೊಲ್ಯೂಷನ್ B is 8. ವಿಚ್ ಸೊಲ್ಯೂಷನ್ has a more hydrogen ion concentration? ವಿಚ್ ಆಫ್ ದಿಸ್ acidic and which one is basic? ನೋಡಿ ಇಲ್ಲಿ, and 6 is A is 6 and ನೋಡಿ 6 ಅಂತ ಇದೆ. 6 ಅಂದರೆ ಏನಾಗಿರುತ್ತೆ, ದಿಸ್ ಈಸ್ ಆ್ಯಸಿಡಿಕ್ ಆಗಿರುವಂಥದ್ದು. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಯಾವುದು? ವಿಚ್ ಸೊಲ್ಯೂಷನ್ ಆಸ್ ಅ ಮೋರ್ ಎ ಆಸ್ ಅ ಮೋರ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇರುತ್ತೆ. ಅದಕ್ಕೆ ನಾನು PH ನೋಡ್ಕೊಳ್ಳಿ ಅಂದಿದ್ದು. ನಾನು ಹೇಳಿದ್ದೀನಿ 7ಇಂದ ನೋಡಿ, ಅಬ್ಸರ್ವ್ ಮಾಡಿ, 7ಇಂದ ಆ ಕಡೆ ಇದ್ದರೆ ಅದೆಲ್ಲ ಆ್ಯಸಿಡ್ ಆಗಿರುತ್ತೆ ಒಳಗಡೆ, 7ಇಂದ ಮೇಲಕ್ಕಿದ್ರೆ ಅದೆಲ್ಲ ಬೇಸ್ ಆಗಿರೋವಂಥದ್ದು. ನೋಡಿ ಇಲ್ಲಿ ಕೇಳಿರೋದು 6 ಅಂದರೆ 7ಗಿಂತ ಕಮ್ಮಿ, ದೆನ್ ದಿಸ್ ಈಸ್ ಆ್ಯಸಿಡಿಕ್. ವಿಚ್ ಹ್ಯಾಸ್ ಅ ಮೋರ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್? A has a solution A has a more hydrogen ion concentration. B is a acidic. Okay, B as a acidic. Okay, and B as a basic and A as a acidic. Okay, ಈ ರೀತಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ನ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? PH ಮೇಲೆ ಹೇಳ್ತಿದ್ರಲ್ಲ ನೋಡಿ, ಇದೇ ಮಕ್ಕಳ ನಾನು ಅಲ್ಲಿ ಕ್ವಶನ್ ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ. ಯಾವ ಕ್ವಶನ್ ಅಂತ ಡೌಟ್ ಪಡಬೇಡಿ. ಅಂಡರ್ ವಾಟ್ ಸಾಯಿಲ್ ಕಂಡೀಷನ್ ಡೂ ಯು ಥಿಂಕ್ ದ ಫಾರ್ಮರ್ ವುಡ್ ಟ್ರೀಟೆಡ್ ದ ಸಾಯಿಲ್ ಆಫ್ ಹಿಸ್ ಫೀಲ್ಡ್ ಆ್ಯಂಡ್ ಕ್ವಿಕ್ ಲೈಮ್, ದಟ್ ಈಸ್ ಕ್ಯಾಲ್ಶಿಯಮ್ ಆಕ್ಸೈಡ್, ಆರ್ ಅ ಸ್ಲೇಕೆಡ್ ಲೈಮ್ ಆರ್ ಚಾಕ್? ಯಾವ ಕಂಡೀಷನಲ್ಲಿ ಆ್ಯಡ್ ಮಾಡ್ತಾನೆ? when the soil, when the excess of acid is content in the soil, to neutralize the excess of acid content in the soil ಏನು ಮಾಡ್ತಾನೆ? the farmer ಆ್ಯಡ್ ಮಾಡ್ತಾನೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆರ್ ಕ್ಯಾಲ್ಶಿಯಂ ಆಕ್ಸೈಡ್ ಅಥವಾ ಕ್ಯಾಲ್ಶಿಯಂ ಕಾರ್ಬನೇಟ್ನ ಆ್ಯಡ್ ಮಾಡುವಂಥದ್ದಾಗಿರುತ್ತೆ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ಓಕೆ, ಅನಿಬೀನಲ್ಲಿ ಯಾವ ಒಂದು ಮೆಥನೋಯಿಕ್ ಇರುತ್ತೆ, ಅರ್ಥ ಆಗ್ತಿದೆಯಾ? ಎಸ್, ವೆರಿ ಇಂಪಾರ್ಟೆಂಟ್ ಮಕ್ಕಳ. ಇದೇ ಕ್ವಶನ್ ನಾನು ಹೇಳಿದ್ದು, ಫಾರ್ಮರು ವಾಟ್ ಕಂಡೀಷನಲ್ಲಿ ಇವನ ಒಂದು ಸಾಯಿಲ್ಗೆ ಕ್ವಿಕ್ ಲೈಮ್ನ ಆ್ಯಡ್ ಮಾಡ್ತಾನೆ ಅಂತ ಹೇಳಿದ್ದು. ಈ ರೀತಿ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್, ವೆರಿ ಇಂಪಾರ್ಟೆಂಟ್. ಕ್ಲೋರೋ ಆಲ್ಕಲೈ ಪ್ರಾಸೆಸ್ ಅಂದರೆ ಏನು? ವೆರಿ ಇಂಪಾರ್ಟೆಂಟ್. ವಾಟ್ ಯು ಮೀನ್ ಬೈ ದ ಕ್ಲೋರೋ ಆಲ್ಕಲೈ ಪ್ರಾಸೆಸ್ ಆ್ಯಂಡ್ ಮೆನ್ಷನ್ ದ ಪ್ರಾಡಕ್ಟ್ಸ್ ಅಂತ ಕೇಳ್ತಾರೆ. ದಿಸ್ ಇಸ್ ಕ್ಲೋರಿನ್, ಹೈಡ್ರೋಜನ್ ಆ್ಯಂಡ್ NaOH. ಅಲ್ಲಿ ಕೆಳಗಡೆ ಇದೆ, ನಾನು ಇಲ್ಲೇ ಬರೆದ್ಬಿಡ್ತೀನಿ. ಓಕೆ, NaOH ವೆರಿ ಇಂಪಾರ್ಟೆಂಟ್. ಇದ್ರ ಯೂಸಸ್ಗಳನ್ನು ಕೇಳ್ತಾರೆ, ಇಲ್ಲೇ ಇದೆ, ಬೇಕಂದರೆ ನೋಡ್ಕೊಳ್ಳಿ. ಓಕೆ, ಇದೇನು ಡಯಾಗ್ರಾಮ್ ಕೇಳಲ್ಲ, ಇಟ್ಸ್ ಓಕೆ, ಯು ಕ್ಯಾನ್ ಲೀವ್. ಓಕೆ, ಕ್ಲೋರೋ ಆಲ್ಕಲೈ ಪ್ರಾಸೆಸ್ ಅಂದರೆ ಏನು? ಅಲ್ಲೇ ಇದೆ ಮೇಲ್ಗಡೆನೆ, ನಾನು ತೋರಿಸಿದ ಜಾಗದಲ್ಲೇ ಆ ಪ್ಯಾರಾಗ್ರಾಫಲ್ಲಿದೆ, ಓದಿ. ದೆನ್ ಹೈಡ್ರೋಜನ್, ದೆನ್
NaOH. ಓಕೆ, ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಯೂಸಸ್ ಏನೇನು ಇಲ್ಲೇ ಇದೆ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ದಿಸ್ ಆರ್ ದ ಯೂಸಸ್ ಆಫ್ ದಿಸ್ ಹೈಡ್ರೋಜನ್. ದೆನ್ ಸೋಡಿಯಮ್ದೇನು ನೋಡಿ, ಅದನ್ನು ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್ ಆ್ಯಂಡ್ ಪೇಪರ್ ಮೇಕಿಂಗಲ್ಲಿ ಯೂಸ್ ಮಾಡುವಂಥದ್ದು ಇಲ್ಲಿದೆ ಇದಕ್ಕೆ. ಓಕೆ ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ಅದೇ ಪ್ರಾಡಕ್ಟ್ಸ್ಗಳು ಅದರಲ್ಲಿ ಏನು ಯೂಸ್ ಮಾಡ್ತಾರಂತ ಅಲ್ಲೇ ಇದೆ, ನೀವು ಅಷ್ಟನ್ನ ಓದ್ಕೊಂಡು ಹೋದರೆ ಸಾಕಾಗಿರುತ್ತೆ. ಅಷ್ಟರಲ್ಲಿ ಕೇಳ್ತಾರೆ. ಆ ಪ್ರಶ್ನೆನೂ ಕೇಳಿದ್ದಾರೆ ನಿಮ್ಮ ಪ್ರಿಪ್ರೇಟ್ರಿ ಪೇಪರ್ಗಳಲ್ಲಿ ನೋಡ್ಕೋಬೋದು. ಹಾಗೆ ಪ್ರೀವಿಯಸ್ ಇಯರ್ ಪೇಪರ್ಗಳಲ್ಲೂ ಕೂಡ ಕೇಳಿದ್ದಾರೆ. ಎಸ್, ನೆಕ್ಸ್ಟ್ ಯು ಕ್ಯಾನ್ ಸಿ ದ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ನೋಡೋದಾದ್ರೆ ಹೇಗೆ ಅದನ್ನ ಪ್ರಿಪೇರ್ ಮಾಡ್ತೀವಿ. ದಿಸ್ ಕ್ಲೋರಿನ್ ಗ್ಯಾಸ್ ಈಸ್ used for the manufacture of the bleaching powder. The bleaching powder is produced by the action of the chlorine on a dry slaked lime. The bleaching powder is represented as a calcium oxide. ಯಾವ ರೀತಿ ಅಂತ ಕೇಳ್ತಾರೆ, ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಬ್ಲೀಚಿಂಗ್ ಪೌಡರ್ ಅಂತ ಇಲ್ಲಿದೆ, ಓದಿ ಅರ್ಥ ಆಗುತ್ತೆ. ಎಸ್, ಈ ರಿಯಾಕ್ಷನ್ ಕೂಡ ನೆನ್ಪಿಟ್ಕೊಂಡು ಹೋಗಬೇಕಾಗುತ್ತೆ. ಎಸ್, ವೆರಿ ಇಂಪಾರ್ಟೆಂಟ್. ಆಮೇಲೆ ಯೂಸಸ್ಗಳನ್ನು ಕೂಡ ನೋಡ್ಕೊಂಡು ಹೋಗಿ, ತುಂಬ ಸತಿ ಕೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಎಸ್, ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಂಡು ಹೋಗಿ. ಓಕೆ, ಲೆಟ್ ಸಿ ದ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾದು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರಪ್ಪ. ಅದು ಏನು ಅದರದ್ದು ಕೆಮಿಕಲ್ ಮೊಲಿಕ್ಯುಲರ್ ಫಾರ್ಮುಲಾ ಬರೀರಿ ಅಂತ ಕೇಳಿದ್ರೆ ಇದನ್ನು ನೀವು ಬರೀಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಎಸ್, ಬೇಕಿಂಗ್ ಸೋಡಾ ಯೂಸಸ್ನ ಕೇಳ್ತಾರೆ. ಆ್ಯಂಡ್ ಇನ್ನೂ ಒಂದು ಪ್ರಶ್ನೆನ ಕೇಳ್ತಾರೆ, ಅದು ಹೇಳ್ತೀನಿ. ಅದು ತುಂಬ ಸತಿ ಕೇಳಿರೋವಂಥದ್ದು. ಯಾಕೆ ವೈ ದ ಬ್ರೆಡ್ ಆ್ಯಂಡ್ ಕೇಕ್ಸ್ ಆರ್ ಸಾಫ್ಟ್ ಆ್ಯಂಡ್ ಸ್ಪಂಜಿ? ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿರುತ್ತೆ ವೈ ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿರುತ್ತೆ ಅಂತ ಕೇಳ್ತಾರೆ. ಯಾಕಂದರೆ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಪ್ರೊಡ್ಯೂಸ್ಡ್. ಆನ್ಸರ್ ಇಲ್ಲಿದೆ, ನೋಡ್ಕೊಳ್ಳಿ ಪ್ಲೀಸ್, ದಯವಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳಿ. ಎಸ್, ಯು ಕ್ಯಾನ್ ಅಬ್ಸರ್ವ್ ಒನ್ಸ್ ಅಗೇನ್. ಎಸ್, ಯು ಕ್ಯಾನ್ ಅಬ್ಸರ್ವ್ ಇಯರ್. ಕೇರ್ಫುಲಿ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅಂತ. ಎಸ್, ಯಾಕೆ ಆ ಒಂದು ಕೇಕ್ ಆ್ಯಂಡ್ ಬ್ರೆಡ್ಸ್ ಯಾಕೆ ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿರುತ್ತೆ ಅಂದರೆ ಆನ್ಸರು ಓಕೆ, ಯಾಕೆ ಅಂದರೆ ದ ಕಾರ್ಬನ್ ಡೈಆಕ್ಸೈಡ್ ಇಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ರಿಯಾಕ್ಷನ್ ಕ್ಯಾನ್ ಕಾಸ್ ದ ಬ್ರೆಡ್ ಆರ್ ಕೇಕ್ ಟು ರೈಸ್ ಮೇಕಿಂಗ್ ದೆಮ್ ಸಾಫ್ಟ್ ಆ್ಯಂಡ್ ಸ್ಪಂಜಿ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕರ್ ಕ್ವಶನ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಚಿಲ್ಡ್ರನ್, ಆ್ಯಂಡ್ ಯೂಸಸ್ಗಳನ್ನು ಕೂಡ ನೀವು ಕಲ್ತ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆಯಾ? ನಾನು ಏನೇನು ಹೇಳಿದ್ನೋ ಅಷ್ಟುಗಳನ್ನ ನೋಡ್ಕೊಂಡು ಹೋದರೆ ಸಾಕು, ಲೆಸನ್ ಔಟ್ ಆಫ್ 4 ಸ್ಕೋರ್. ಓಕೆ, ವೆರಿ ಇಂಪಾರ್ಟೆಂಟ್ ಯೂಸಸ್. ದೆನ್ ವಾಷಿಂಗ್ ಸೋಡಾ ಯೂಸಸ್ ನೋಡ್ಕೊಳ್ಳಿ. ಎಸ್, ನಾನು ಅದ್ರ ಬಗ್ಗೆ ಇನ್ನೇನು ಹೇಳಲ್ಲ. ನೆಕ್ಸ್ಟ್ ಇಲ್ಲಿ ಬಂದರೆ ಪ್ಲಾಸ್ಟರ್ ಆಫ್ ನೋಡಿ, ಇದ್ರ ಮೇಲೂ ಕೂಡ ಕ್ವಶನ್ ಕೇಳಿದರೆ ನಾನು ಅಪ್ಲಿಕೇಶನ್ ಕ್ವಶನ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ನಿಮ್ಗೆ ಈ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿಗಂಟ ಈ ಕಾನ್ಸೆಪ್ಟನ್ನ ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕಂದರೆ ಬಿಕಾಸ್ ನಿಮಗೆ ತುಂಬ ಅರ್ಥ ಆಗಲ್ಲ ಇಲ್ಲಿ ಹೇಳೋಕೆ ಹೋದರೆ. ಸೊ ದಟ್ ನಾನು ಅಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗಳನ್ನ ಸಾಲ್ವ್ ಮಾಡಿಸ್ಬೇಕಾದ್ರೆ ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದನ್ನು 2025 ಎಕ್ಸಾಮಿನೇಷನಲ್ಲಿ ಕೇಳಿದ್ರು. ಅಂದರೆ ಫೈನಲ್ ಅಲ್ಲ, ಓನ್ಲಿ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನಲ್ಲಿ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದು. ಯಾವ ಇಯರು ಕೇಳಿಲ್ಲ, ಬಟ್ ಇಂಪಾರ್ಟೆಂಟ್, ಹೇಳೋದಕ್ಕಾಗಲ್ಲ. ಮೋಸ್ಟ್ ಆಫ್ ದ ಕ್ವಶನ್ ರಿಪೀಟ್ ಆಗಿದೆ ನಿಮ್ಮ ಪ್ರಿಪ್ರೇಟ್ರಿನಲ್ಲಿ, ಹಾಗಾಗಿ ಹೇಳೋದಕ್ಕಾಗಲ್ಲ. ನೆಕ್ಸ್ಟ್, ವಾಟ್ ಈಸ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೋಡ್ಕೋಬೇಕಾಗುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಏನು? ದೆನ್ ನೆಕ್ಸ್ಟ್ ನೋಡ್ಕೋಬೋದು ಅದ್ರದ್ದು ಫಾರ್ಮುಲಾನು ಕೂಡ ನೀವು ತಿಳ್ಕೊಂಡೋಗ್ಬೇಕು, ಕೆಮಿಕಲ್ ಫಾರ್ಮುಲಾ. ಓಕೆ, ಕೆಮಿಕಲ್ ಮೊಲಿಕ್ಯುಲರ್ ಫಾರ್ಮುಲಾನು ಕೂಡ ನೀವು ತಿಳ್ಕೊಂಡೋಗ್ಬೇಕು. ಆ್ಯಂಡ್ ಇದರಲ್ಲಿ ಏನೇಂತರಲ್ಲಿ ಯೂಸ್ ಮಾಡ್ತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ, ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆರ್ ಯೂಸ್ ಟು ಸಪೋರ್ಟಿಂಗ್ ದ ಫ್ರ್ಯಾಕ್ಚರ್ ಆಫ್ ಬೋನ್ ಆಗಿರ್ಬೋದು, ಮೇಕಿಂಗ್ ಅ ಟಾಯ್ಸ್ ಆಗಿರ್ಬೋದು, ಮೇಕಿಂಗ್ ಅ ಸರ್ಫೇಸ್ ಸ್ಮೂತ್ ಆಗಿರ್ಬೋದು, ಇವಕ್ಕೆಲ್ಲ ಯೂಸ್ ಮಾಡ್ತಾರೆ. ಇಷ್ಟು ಕ್ವಶನ್ಗಳನ್ನ ಕರೆಕ್ಟಾಗಿ ಕಲ್ತ್ಕೊಂಡಿದ್ರೆ ಓಕೆ, ಅರ್ಥ ಆಗ್ತದೆ, ತುಂಬ ಈಸಿ ಆಗುತ್ತೆ. ಇನ್ನೂ ಒಂದು ರಿಯಾಕ್ಷನ್ ಇಲ್ಲಿ ಬಿಟ್ಟಿದ್ದೀನಿ ಅನಿಸುತ್ತೆ, ಐ ವಿಲ್ ಎಕ್ಸ್ಪ್ಲೈನ್ ಇಟ್. ಓಕೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಮಕ್ಕಳು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬಿಟ್ಟಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಅಂತ ಹೇಳ್ತೀನಿ, 2 ಮಾರ್ಕಿಗೆ ತುಂಬ ಇಂಪಾರ್ಟೆಂಟ್. ದಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಏನು ನ್ಯೂಟ್ರಲೈಸೇಷನ್ ಅಂದರೆ ಏನು?
the reaction between the acid and base to form the salt and water is called ಏನಂತ ಕರಿತೀವಿ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಆ್ಯಸಿಡು ಪ್ಲಸ್ ಬೇಸ್ ರಿಯಾಕ್ಟ್ ಆಗಿ ನಮಗೆ ಏನು ಸಾಲ್ಟ್ ಪ್ಲಸ್ ವಾಟರ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಎಸ್, ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ ಚಿಲ್ಡ್ರನ್ಸ್? ಓಕೆ, ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಏನೇ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನೇನು ಸ್ವಲ್ಪ ದಿನ ಎಕ್ಸಾಮ್ ಹತ್ರ ಇದೆ, ಇನ್ನು 10 ಡೇಸು ಇಲ್ಲ. ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಓದೋದ್ರ ಮೇಲೆ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಇನ್ನೂ ಏನಾದರೂ ಇದ್ರ ಲಿಂಕ್ PDF ಏನಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ನಿಮಗೆ ಟೆಲಿಗ್ರಾಮ್ ಮೂಲಕ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.